ಸಿಂಹ ಮತ್ತು ಇಲಿ ದ ಲಯನ್ ಅಂಡ್ ದ ಮೌಸ್. ಒಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಅಲ್ಲಿ ಮೃಗರಾಜನಾದ ಒಂದು ಸಿಂಹವು ಮರದ ಕೆಳಗೆ ಆರಾಮವಾಗಿ ನಿದ್ರೆ ಮಾಡುತ್ತಿತ್ತು. ಆಗ ಅಲ್ಲಿಗೆ ಬಂದ ಒಂದು ಪುಟ್ಟ ಇಲಿ ಆಟವಾಡುತ್ತಾ ತಿಳಿಯದೆ ಸಿಂಹದ ಮೈಮೇಲೆ ಓಡಾಡಲು ಶುರು ಮಾಡಿತು. ಸಿಂಹಕ್ಕೆ ಎಚ್ಚರವಾಯಿತು. ಅದು ಕೋಪದಿಂದ ಇಲಿಯನ್ನು ತನ್ನ ದೊಡ್ಡ ಪಂಜದ ಅಡಿಯಲ್ಲಿ ಹಿಡಿದುಕೊಂಡಿತು. ಎಲೈ ಪುಟ್ಟ ಇಲಿಯೇ, ನನ್ನ ನಿದ್ರೆ ಕೆಡಿಸುವಷ್ಟು ಧೈರ್ಯವೇ ನಿನಗೆ? ಈಗ ನಿನ್ನನ್ನು ತಿಂದು ಹಾಕುತ್ತೇನೆ ಎಂದು ಸಿಂಹ ಗರ್ಜಿಸಿತು. ಇಲಿ ಹೆದರಿ ನಡುಗುತ್ತಾ, ದಯವಿಟ್ಟು ಕ್ಷಮಿಸಿ ಮಹಾರಾಜರೇ. ನಾನು ತುಂಬಾ ಚಿಕ್ಕವನು, ನನ್ನನ್ನು ತಿನ್ನುವುದರಿಂದ ನಿಮ್ಮ ಹೊಟ್ಟೆಯೂ ತುಂಬುವುದಿಲ್ಲ. ನನ್ನನ್ನು ಬಿಟ್ಟುಬಿಡಿ, ಮುಂದೊಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಬೇಡಿಕೊಂಡಿತು. ಸಿಂಹಕ್ಕೆ ನಗು ಬಂತು. ಇಷ್ಟು ಪುಟ್ಟ ಪ್ರಾಣಿ ನೀನು ಕಾಡಿನ ರಾಜನಾದ ನನಗೆ ಸಹಾಯ ಮಾಡುತ್ತೀಯಾ? ಸರಿ ಹೋಗು ಎಂದು ನಕ್ಕು ಇಲಿಯನ್ನು ಬಿಟ್ಟು ಕಳುಹಿಸಿತು. ಸಂಕಷ್ಟದಲ್ಲಿ ಸಿಂಹ. ಕೆಲವು ದಿನಗಳ ನಂತರ ಶಿಕಾರಿ ಮಾಡಲು ಹೋದ ಸಿಂಹವು ಬೇಟೆಗಾರರು ಬೀಸಿದ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಸಿಂಹವು ಬಲೆಯನ್ನು ಹರಿಯಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅದು ಜೋರಾಗಿ ಗರ್ಜಿಸಲು ಶುರುಮಾಡಿತು. ಸಿಂಹದ ಗರ್ಜನೆಯನ್ನು ಕೇಳಿದ ಇಲಿ ತಕ್ಷಣ ಅಲ್ಲಿಗೆ ಓಡಿಬಂದಿತು. ಮಹಾರಾಜರೇ, ಹೆದರಬೇಡಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂದು ಹೇಳಿ ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕುಟುಂ ಎಂದು ಕತ್ತರಿಸಿತು. ಸ್ವಲ್ಪ ಸಮಯದಲ್ಲೇ ಬಲೆ ಹರಿದು ಹೋಯಿತು ಮತ್ತು ಸಿಂಹವು ಮುಕ್ತವಾಯಿತು. ನೀತಿ: ಸಿಂಹವು ಇಲಿಗೆ ಧನ್ಯವಾದ ಹೇಳುತ್ತಾ, ಯಾರನ್ನೂ ಚಿಕ್ಕವರೆಂದು ಕಡೆಗಣಿಸಬಾರದು. ಸಣ್ಣ ಪ್ರಾಣಿಯೂ ಸಹ ದೊಡ್ಡ ಸಹಾಯ ಮಾಡಬಲ್ಲದು ಎಂದು ಅರಿತುಕೊಂಡಿತು. ಅಂದಿನಿಂದ ಸಿಂಹ ಮತ್ತು ಇಲಿ ಆತ್ಮೀಯ